आराम से ಕೂತ್ಕೊಂಡು ಮಾತಾಡಿ. ನಾರಾಯಣ ಸ್ವಾಮಿ ಅವರು ಅಂತ ಅವರು ನಮ್ಮ ಅಧೀಕ್ಷಕರಾಗಿದ್ದರು ನಮ್ಮ ಬಿಒ ಆಫೀಸಲ್ಲಿ. ಅವರ ನಿವೃತ್ತಿಯ ನಂತರ ನಮ್ಮ ಸಂಘಟನೆಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಇಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಹರಿಪ್ರಕಾಶ್ ಅಂತ ಇವರು ತಂದೆಯವರು 5 ಬಾರಿ ನಮ್ಮಲ್ಲಿ MP ಆಗಿದ್ದರು. ಒಂದು ಸುವರ್ಣ ವಿದ್ಯಾಸಂಸ್ಥೆ ಅಂತ ಒಂದು ಒಳ್ಳೆ ಸಂಸ್ಥೆ ಕಟ್ಟಿದ್ದಾರೆ. ಅವರು ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿಯ ಉಪಾಧ್ಯಕ್ಷರು. ಶ್ರೀಕೃಷ್ಣ ಅವರು ಅಂತ ಹೇಳಿ ಮದರ್ ತೆರೇಸಾ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರು. ನಮ್ಮ ಇವತ್ತಿನ ಕೇಂದ್ರ ಬಿಂದು ಹಾಗೂ ದಿಟ್ಟ ಹೋರಾಟಗಾರರು ಲೋಕೇಶ್ ತಾಳಿಕಟ್ಟೆ ಅಂತ ರಾಜ್ಯಾಧ್ಯಕ್ಷರು ರೂಪ್ಸಾ. ನಮ್ಮ ಆರಿಫ್ ಅವರು KGF ಭಾಗದ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು. ಮೇಡಮ್ ಅವರು ಸರಸ್ವತಮ್ಮ ಅಂತೇಳಿ ಅವರು ನಮ್ಮ ಬಂಗಾರಪೇಟೆ ವ್ಯಾಪ್ತಿಯ ಅಧ್ಯಕ್ಷರು. ನಾಗರಾಜ್ ಅವರು ಅಂತ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿಯ ಸದಸ್ಯರು. ಮಾಧ್ಯಮದವರೇ, ನಾನು ತಡವಾಗಿ ಬಂದಿದ್ದಕ್ಕೆ ಚೆನ್ನಾಗಿ ಬರ್ತೀನಿ. ಕಾರಣ ನಾವಲ್ಲಿ ರೆಡ್ಡಿಯವರ ಪಾರ್ಥಿವ ಶರೀರ ಬರೋದು ಸ್ವಲ್ಪ ಲೇಟ್ ಆಯಿತು. 9 ಗಂಟೆಗೆ ಬಂದಿದ್ದು ನಾವು ಕಾರ್ಯಕ್ರಮ ಬೇಗನೆ ಇರುತ್ತೆ ಅಂತ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ. ಹಾಗಾಗಿ ತಡವಾಗಿ ನಿಮಗೆ ಬೇರೆ ಪ್ರೋಗ್ರಾಮ್ ಇದೆ ಅನ್ನೋ ವಿಷಯ. ಈ ಒಂದು ರೂಪ್ಸಾ ಅಂತ ಆರ್ಗನೈಸೇಷನ್ ಈಗ ಒಂದು ಅಕ್ಟೋಬರ್ 8ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. ಕಾರಣ ಏನು ಅಂತಂದ್ರೆ ಕಳೆದ 8 ತಿಂಗಳಿಂದ 9 ತಿಂಗಳಿಂದ ಕೋವಿಡ್ ಏನು ಸಮಸ್ಯೆ ಸೃಷ್ಟಿ ಮಾಡಿತ್ತು, ಅದರಲ್ಲಿ ಅತ್ಯಂತ ಹೆಚ್ಚು ಸಮಸ್ಯೆಯನ್ನ ನೋವನ್ನ ಸಂಸ್ಥೆ ಸೆಕ್ಟರ್ ಅದೇನಾದ್ರು ಇದೆ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು ಬಹಳ ನೋವಿನಲ್ಲಿ ಸಿಕ್ಕಾಕೊಂಡು ಇವತ್ತು ಕೂಡ ಹೊರತರಕ್ಕಾಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿದ್ದಂತಹ ಈ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದಿಂದ ಒಂದಲ್ಲ ಒಂದು ಸುತ್ತೋಲೆಗಳು ಮತ್ತೆ ಒಂದಲ್ಲ ಒಂದು ಕಠಿಣ ನಿಯಮಗಳನ್ನು ಹಾಕಿಬಿಟ್ಟು ಮತ್ತಷ್ಟು ಕುಗ್ಗುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ವಿ. ಸೊ ಅದರ ವಿರುದ್ಧ ಧ್ವನಿ ಎತ್ತಿ ಆರ್ಗನೈಸ್ ಆಗಿದೆ ರೂಪ್ಸಾ ಸಂಘಟನೆ, ರೆಕಗ್ನೈಸ್ಡ್ ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಅಂತ ನಾವು ಪ್ರಾರಂಭ ಮಾಡಿದ್ದು. ಸೊ ಇವತ್ತು ಸರ್ಕಾರ ಏನು ರೂಪ್ಸಾದ ಒಂದು ಬೇಡಿಕೆಗಳನ್ನು ಇಟ್ಟು ನಾವು ಮುಂದಿಟ್ಟು ಹೋರಾಟ ಮಾಡ್ತಾ ಇತ್ತು. ಮೊನ್ನೆ ನಾವು ಹೋರಾಟಕ್ಕೆ ಸರ್ಕಾರ ನಮ್ಮನ್ನು ಕರೆಸಿ ಮಾತಾಡಿ ಅದನ್ನ ಕಡತವನ್ನು ಮಂಡಿಸಿದ್ದು ನಮ್ಮ ಸಮಸ್ಯೆಗಳ ಕುರಿತು. ಸೊ ಇದುವರೆಗೂ ಕೂಡ ಏನು 60-70 ವರ್ಷಗಳ ಕಾಲ ಏನು ನಾವು PWF ಇರ್ಬೋದು ಅಥವಾ ರಿನಿವಲ್ ವಿಚಾರ ಇರ್ಬೋದು ಅಥವಾ ಇದು ಮಿನಿಮಮ್ ಸೆಕ್ಷನ್ ಮಿನಿಮಮ್ ಲೆಂತ್ ಇರ್ಬೋದು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಯಾವುದೇ ಸಂಘಟನೆ ಧ್ವನಿ ಎತ್ತಿರಲಿಲ್ಲ ಸರ್ಕಾರದಿಂದ, ಅಂದರೆ ಆ ನಿಯಮಗಳ ವಿರುದ್ಧ. ಸೊ ಇದು ರೂಪ್ಸಾ ಧ್ವನಿ ಎತ್ತಿತು ಮತ್ತೆ ಬೆಳಕನ್ನು ಚೆಲ್ಲಿತು. ಸೊ ಅದನ್ನ ನೋಡಿದಂತಹ ಸರ್ಕಾರ ಅದನ್ನು ಪರಿಗಣಿಸಿದೆ. ಅದರಲ್ಲಿ ಪ್ರಮುಖವಾಗಿ ರಿನಿವಲ್ ನಾವು ಬಹಳ ನೋವನ್ನು ಹೊಂದ್ತಾ ಇದ್ವಿ. ಆ ರಿನಿವಲ್ ಅನ್ನು ಅದಾಲತ್ ರೂಪದಲ್ಲಿ ಮಾಡ್ತೀವಿ ಅಂತ ಸರ್ಕಾರ ಪ್ರಕಟಣೆಯನ್ನು ಹೇಳಿದೆ. ಮತ್ತೆ ಜೊತೆಗೆ ಆನ್ಲೈನಲ್ಲಿ ಮುಂದಿನ ವರ್ಷ ನಾವು ಆನ್ಲೈನಲ್ಲಿ ಮಾಡ್ತೀವಿ CBSE ಮಾದರಿನಲ್ಲಿ ಅನ್ನೋದು ಕೂಡ ಹೇಳಿದ್ದೆ. ಅದರ ಜೊತೆಗೆ ಶಿಕ್ಷಕರಿಗೆ ಏನಾದರೂ ಕನಿಷ್ಠ ಪ್ಯಾಕೇಜಸ್ ಅನ್ನು ಕೊಡಿ ಅಂತ ನಾವು ಈ ಕೋವಿಡ್ ಕಾಲದಲ್ಲಿ ಕಷ್ಟದಲ್ಲಿರುವಂಥ ಶಿಕ್ಷಕರಿಗೆ ಕೇಳಿದಾಗ ಅವರು ಹಣಕಾಸು ಇಲಾಖೆ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ಒಂದು ಅಕೌಂಟನ್ನು ತೋರಿಸಿದ್ವಿ. ಕಳೆದ 60 ವರ್ಷದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಯಿಂದ ಸುಮಾರು 3,800 ಕೋಟಿನ ನೀವು ಕಲೆಕ್ಟ್ ಮಾಡಿ ಒಂದು ಅಕೌಂಟ್ ಡೆಪಾಸಿಟ್ ಇಟ್ಟಿದ್ದೀರಾ. ಅದರಲ್ಲಿ ನಾವು ಕನಿಷ್ಠ 1,000 ಕೋಟಿ ತಗೊಂಡು ಏನು ಶಿಕ್ಷಕರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಕೊಡಿ ಅಂತ ಕೇಳ್ಕೊಂಡಾಗ ಅದನ್ನ ಆರಂಭಿಸೋದು ಏನಿದೆ ಅದು ಓದಿ ಅದರ ಇಂಟ್ರೆಸ್ಟನ್ನು ತಗೊಂಡು ಗೌರ್ಮೆಂಟ್ ಶಾಲಾ ಶಿಕ್ಷಕರ ಮಕ್ಕಳಿಗೆ ಕೊಡಬೇಕು ಅಂತ ಇರೋದನ್ನ ನಾನು ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಕಡೆ ಪಕ್ಷ ನಾವು ಇನ್ನೊಂದು ಬೇಡಿಕೆ ಇಟ್ಟಿದ್ದರಲ್ಲಿ ನಾವು ಖಾಸಗಿ ಶಾಲೆಯಿಂದ ಕೊಡೋ ಹಣನ ಗೌರ್ಮೆಂಟ್ ಶಾಲಾ ಶಿಕ್ಷಕರಿಗೆ ಕೊಡೋದಕ್ಕಿಂತ ಅವರು ಕೊಡಿ, ಅದ್ರ ಜೊತೆಗೆ ಇವರು ಕೂಡ ಶಿಕ್ಷಕರೇ, ಅವರ ಮಕ್ಕಳಿಗೂ ಹೈಯರ್ ಎಜುಕೇಷನ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಅದನ್ನು ಮಾಡಿಫಿಕೇಶನ್ ಮಾಡಿ ಅದನ್ನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು, ಕರ್ತನ ಮಾಡಿಸಿದ್ರು. ಮೊನ್ನೆ ಅದು ಅಪ್ರೂವಲ್ ಕೂಡ ಆಗಿದೆ. ಅದು ಎಂಟೈರ್ ಶಿಕ್ಷಕ ಸಮುದಾಯ, ಖಾಸಗಿ ಶಿಕ್ಷಣ ಸಂಸ್ಥೆ ಕೆಲಸ ಮಾಡುವಂಥ ಸಮುದಾಯಕ್ಕೆ ಒಂದು ಸಂತೋಷಕರವಾದಂತಹ ಸುದ್ದಿ. ಅದಲ್ಲದೆ ಪಟ್ಟಿನ ಕಡಿತಗೊಳಿಸಿ ಇಮಿಡಿಯೇಟ್ ಸಿಲೆಬಸ್ ಅನ್ನು ಅನೌನ್ಸ್ ಮಾಡಿ ಅಂತಲೂ ಕೂಡ ಕೇಳ್ಕೊಂಡ್ವಿ. ಸೊ ಅದು ಕಳೆದ
ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು. ಅದು 21 ಆರ್ಟಿಕಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನ ಗೌರ್ಮೆಂಟೇ ಕೊಡಬೇಕು. ಆದ್ರೆ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಕೊಡಕ್ಕಾಗದಿದ್ದಕ್ಕೆ ಅದರ ಪಾಲುದಾರಿಕೆಯನ್ನ ನಾವು ಎಗಲು ಕೊಟ್ಟಿದ್ದೀವಿ. ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಠಮಾನ್ಯಗಳಲ್ಲಿ ದೇಶಾದ್ಯಂತ ಎಗಲು ಕೊಟ್ಟು ಸುಮಾರು 60%, 60ಕ್ಕಿಂತ 65% ಹೆಚ್ಚು ಪಾಲುದಾರಿಕೆಯನ್ನು ನಾವು ಹೊಂದಿದ್ದೀವಿ. ಆ ಕಷ್ಟವನ್ನು ನಾವು ಹೊತ್ಕೊಂಡಿದ್ದೀವಿ. ಸರ್ಕಾರ ಮಾಡೋಕ್ಕಾಗದ ಕಷ್ಟವನ್ನು ನಾವು ಹೊತ್ಕೊಂಡಿರೋದ್ರಿಂದ ಸುಪ್ರೀಂ ಕೋರ್ಟ್ ಅದನ್ನ ಮನಗಂಡು 2006ರಲ್ಲಿ ಆ ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಅದನ್ನ ಎತ್ತಿಡಿಬೇಕಾಗಿರೋದು ಈ ಸರ್ಕಾರದ ಕರ್ತವ್ಯ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಕ್ಕೆ ಆಯ್ತು, ಅದಕ್ಕೆ 1 ವರ್ಷನಾದ್ರೂ ಟೈಮ್ ಕೊಡೋ ಪ್ರಯತ್ನ ಮಾಡ್ತೀನಿ. ಅಷ್ಟರೊಳಗೆ ಏನಾದರೂ ಒಂದು ಡೆವಲಪ್ಮೆಂಟ್ಸ್ ಅನ್ನು ಚೇಂಜಸ್ ಮಾಡಿ, ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದ ಡೆವಲಪ್ಮೆಂಟ್ ಅಥಾರಿಟಿಯ ಏನು ಮುಖ್ಯಸ್ಥರ ಅವ್ರ ಜೊತೆಗೆ ಕೂತು ಮಾತಾಡೋಣ ಅಂತಲೂ ಕೂಡ ನಮಗೆ ಅವತ್ತು ಹೇಳಿದ್ರು. ಇದು ಮತ್ತೊಂದು ಬೆಳವಣಿಗೆ. ಒಟ್ಟಾರೆ ಹೀಗೆ ಹಲವಾರು ಸಮಸ್ಯೆಗಳ ಕುರಿತು ನಾವೇನು ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿದ್ವು. ಬಹಳ ಸಕಾರಾತ್ಮಕವಾಗಿ ಶಿಕ್ಷಣ ಸಚಿವರು ಸ್ಪಂದಿಸಿದರೆ ನಾವು ನಿಮ್ಮ ಜೊತೆಗೆ ಪ್ರತಿ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ನಿರ್ಣಯಗಳನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಇಡೀ ಕರ್ನಾಟಕದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಅದನ್ನು ಬಹಳ ಓಪನ್ ಹಾಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ನಾವು ಅನೌನ್ಸ್ ಮಾಡಿದ ಪ್ರತಿದಿನ 1995ರಿಂದ 2000ರವರೆಗೆ ಏನು ಕನ್ನಡ ಮಾಧ್ಯಮ ಶಾಲೆಗಳಿತ್ತು, ಹಳ್ಳಿ ಮಟ್ಟದಲ್ಲಿ ಏನು ಶಾಲೆಗಳಿತ್ತು, ಆ ಶಾಲೆಗಳಿಗೆ ನಾವು ಗ್ರಾಂಟಿಂಗ್ ರೇಟನ್ನು ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು 2010ವರೆಗೂ ಕೇಳಿದ್ವಿ. ಅದಕ್ಕೆ ಆರ್ಥಿಕ ಇಲಾಖೆ ಮುಂದಿನ ಮುಕ್ಕಟ್ಟಿರೋದಿಲ್ಲ, ಅಂದರೆ ಹಣಕಾಸಿನ ಮುಕ್ಕಟ್ಟಿರೋದ್ರಿಂದ 5 ವರ್ಷ ಈ ಏನು ರಿವೈಸ್ಡ್ ಬಜೆಟ್ ಸೇರಿಸ್ಕೊಳ್ತೀವಿ. 2021ನಲ್ಲಿ ನಾವು ಬಜೆಟ್ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ಸೊ ಅದೊಂದು ವೇಳೆ ಆದರೆ ಅದು 95ರಿಂದ 21 ಇದೆ. ಹೆಚ್ಚು ಕಮ್ಮಿ ಒಂದು 4,000 ಶಿಕ್ಷಕರಿಗೆ ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಒಂದು 500ರಿಂದ 800 ಶಾಲೆಗಳು ಗ್ರಾಂಟಿಂಗ್ ಏಡ್ ಆಗ್ತವೆ. ಈಗ ಬೆಳಗ್ಗೆ ಏನು ಕಮಿಷನರ್ ಆಫೀಸರ್ ಡೈರೆಕ್ಟರ್ ಜೊತೆ ಮಾತಾಡ್ತಾರೆ. ಸೊ ಇದು ಇಷ್ಟು ಡೆವಲಪ್ಮೆಂಟ್ಸು ಹೊಸ ಕಡೆಯಿಂದ ಏನು ಹೋರಾಟದಿಂದ ಇದೆಲ್ಲರ ಸಹಕಾರದಿಂದ ಆಗಿದೆ. ಸೊ ನಾವು ಕೂಡ ಸರ್ಕಾರದ ಜೊತೆಗೆ ಏನೆಲ್ಲ ಸಮಸ್ಯೆಗಳಿದ್ದಾವೋ ಮುಂದೆ ಇಟ್ಟು ಸಮಸ್ಯೆಗಳ ಬಗೆಹರಿಸೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಸೊ ಈ ಭಾಗದಲ್ಲಿ ನಮ್ಮ ಮುನಿಯಪ್ಪರು ಮತ್ತು ನಮ್ಮ ಕೃಷ್ಣ ಸರ್ ಮತ್ತು ಭಾಳಷ್ಟು ಜನ ಅದರ ನೇತೃತ್ವವನ್ನು ವಹಿಸಿದ್ದಾರೆ. 4 ಜನ ಕೋಲಾರದಿಂದಲೂ ಕೂಡ ಬೆಂಗಳೂರಿಗೆ ಬಂದಿತ್ತು. ಸೊ ಭಾಳಷ್ಟು ಚೆನ್ನಾಗೂ ಆಗಿದೆ. ಸಾಮಾನ್ಯ ಜ್ಞಾನ ಅಗ್ರಿಕಲ್ಚರ್ ಮಕ್ಕಳು ಅಂತಾರೆ. ಅಗ್ರಿಕಲ್ಚರ್ ಹೇಗೆ ಅಲ್ಲಿ ಬೀಜ ಹಾಕಿ ಬೆಳೆಸ್ಬೇಕು ಸಿಲೆಬಸ್ ಅಲ್ಲಿ ಯಾವುದು ಬೇಕು ಮನುಷ್ಯನಿಗೆ, ನಿತ್ಯ ಕರ್ಮಗಳಲ್ಲಿ ಯಾವ್ದು ಬೇಕು, ನೀರನ್ನು ಹೆಂಗೆ ಬಳಸ್ಕೋಬೇಕು, ಇದು ಪರಿಸರನ ಹೆಂಗೆ ಬಳಸ್ಕೋಬೇಕು, ಹೆಂಗೆ ಸ್ವಚ್ಛವಾಗಿರ್ಬೇಕು, ಸಮಾಜ ಹೆಂಗೆ ಸ್ವಚ್ಛತೆ ಇರಬೇಕು, ಇವೆಲ್ಲ ಸಿಲೆಬಸ್ ಸರಿಯಾಗಿ ಮಾಡಿಲ್ಲ. ಆ ಖಾಸಗಿಯವರು ಕೂಡ ಆಲೋಚನೆ ಮಾಡುವಂಥವರಿಗೆ ಅವಕಾಶ ಬೇಕು. ಸಿಲೆಬಸ್ ಇನ್ನೂ ಚೆನ್ನಾಗಿ ರೀತಿಯಲ್ಲಿ ವಿದ್ಯಾರ್ಥಿಗಳ ಮನವರಿಕೆ ಆಗೋ ರೀತಿಯಲ್ಲಿ ಅಂತ ಆಲೋಚನೆ ರಿಸರ್ಚ್ ಸೆಂಟರ್ ಮಾಡಿ ಆ ರಿಸರ್ಚ್ ಸೆಂಟರ್ ಏನು ಇಂಪ್ಲಿಮೆಂಟ್ ತೋರಿಸ್ತಾರೆ ಅನ್ನೋದನ್ನು ಕೂಡ ಜನಕ್ಕೆ ತಿಳಿಸ್ಬೇಕು. ಇದು ರಿಸರ್ಚ್ ಸೆಂಟರ್ KSRTC ಪುಸ್ತಕ ಕೊಡ್ತಾರೆ. ಪುಸ್ತಕ ಮಾಡಿ ಬರ್ತಿದ್ದಾಗ ಅವ್ರು ಸಂಬಳ ಕೊಡಬೇಕು. ಆ ಪುಸ್ತಕದಲ್ಲಿ 100 ಸ್ಟ್ಯಾಂಡ್ಗಳು. ಇನ್ನು ಸಿಲೆಬಸ್ ಇಂಪ್ರೂವ್ ಮಾಡೋ ಪ್ರಶ್ನೆ ಬರೋದು ಬಹಳ ಕಷ್ಟ. ಇದನ್ನ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಸರ್ಕಾರ. ಇದನ್ನ ನಮ್ಮ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಮಾಡ್ಕೊಳ್ಬೇಕು ಅಂತ ನನ್ನ ಮುಖ್ಯಾಂಶ. NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಅಣ್ಣ ಹೇಳಿದಂಗೆ ಇದೆ, ಸ್ಕಿಲ್ ಎಜುಕೇಷನ್ ಮಾಡಲೇಬೇಕು. ಆಲ್ ಕೈಂಡ್ಸ್ ಆಫ್ ಇದು ಮತ್ತೆ ಅದನ್ನ ಕಲಿಸಿ ಆ ಸರ್ಟಿಫಿಕೇಟ್ ಏನಾದ್ರು ಕೊಡ್ತಾರೆ ಅಥವಾ ಒಂದು ಸ್ಕೂಲನ್ನು ಮಧ್ಯದಲ್ಲೇ ಬಿಟ್ಟು ನಾವೆಲ್ಲ ಬರಬೇಕು. ನಿಮ್ಮ ಇಂಟ್ರೊಡಕ್ಷನ್. ನನ್ನ ಹೆಸರು ಲೋಕೇಶ್ ತಾಳಿಕಟ್ಟೆ ಅಂತ, ರುಪ್ಸಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರುವ ನಾವು. ಸೊ ಈ ದಿನ ಕೋಲಾರಕ್ಕೆ ನಮ್ಮ ಸಮಿತಿಯ ಒಂದು ಸ್ವಾಗತದಿಂದ ನಾವು ಬಂದಿದ್ವಿ ಇವತ್ತು. ಸೊ ನಮ್ಮ ಶಿಕ್ಷಣ ಏನು, ನಮ್ಮ ಶಿಕ್ಷಣ ಇಲಾಖೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸಾಕಷ್ಟು ನಿಯಮಗಳನ್ನು ಮತ್ತು ಉಲ್ಲೇಖಗಳು ಮತ್ತು ಇದು ಸರ್ಕ್ಯುಲರನ್ನು ಇಶ್ಯೂ ಮಾಡಿಬಿಟ್ಟು
ಏನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿತ್ತು ಅದರ ವಿರುದ್ಧ ರುಪ್ಸಾ ಅನ್ನೋ ಒಂದು ಸಂಘಟನೆಯನ್ನು ನಾವು ಕಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಕಳೆದ 3 ತಿಂಗಳಿಂದ ಚಳುವಳಿ ಮತ್ತು ಮನವಿ ಪತ್ರಗಳನ್ನ ಕೊಡ್ತಾ ಬಂದಿದ್ದೀವಿ. ಸೊ ಕಳೆದ 8 ದಿವಸದ ಹಿಂದೆ ನಮ್ಮ ಶಿಕ್ಷಣ ಸಚಿವರು ನಮ್ಮನ್ನು ಕರೆಸಿ ಮಾತಾಡಿ ಒಂದು 13 ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಉಳಿದಂತೆ ಸಾಕಷ್ಟು ಸಮಸ್ಯೆಗಳು ಮತ್ತು ಗೊಂದಲಗಳು ಹಾಗೆ ಉಳಿದಿದ್ದಾವೆ. ಸೊ ಇವುಗಳ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನೇ ನಾವು ಮಾಡಬೇಕಾಗಿದೆ. ಯಾಕೆಂದರೆ ಇದು ಒಂದು ದಿನದ ಗಾಯ ಅಲ್ಲ. ಸೊ ತುಂಬ ಹಳೆಯ ಗಾಯಗಳನ್ನು ಮಾಡ್ತಾ ಬಂದಿದೆ ಶಿಕ್ಷಣ ಇಲಾಖೆ, ಶಿಕ್ಷಣ ಸಂಸ್ಥೆಗಳಿಗೆ. ಸೊ ಅದರಲ್ಲಿ ಬೇಡಿಕೆ ಈಡೇರಿಸುವಂತಹ ಪ್ರಯತ್ನ ಮಾಡಿರುವ ಪ್ರಮುಖ ಬೇಡಿಕೆಗಳಲ್ಲಿ ರಿನ್ಯೂವಲ್ ವಿಚಾರದಲ್ಲಿ ಒಂದು ಅದಾಲತ್ ರೂಪದಲ್ಲಿ ಮತ್ತು ಆನ್ಲೈನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಪ್ಗ್ರೇಡೇಷನ್ ವಿಚಾರದಲ್ಲಿ ಈಗಾಗಲೇ ಮತ್ತೆ ಪುನರ್ವಿಮರ್ಶೆ ಮಾಡೋದಕ್ಕೆ ಅಪ್ಲಿಕೇಶನ್ಸ್ಗಳನ್ನು ಕರೆದಿದ್ದಾರೆ. ಅದರ ಜೊತೆಗೆ ಟೀಚರ್ಸ್ಗೆ ಟೀಚರ್ ವೆಲ್ಫೇರ್ ಫಂಡು ಮತ್ತು ಸ್ಟೂಡೆಂಟ್ಸ್ ವೆಲ್ಫೇರ್ ಫಂಡಲ್ಲಿ ಅಕೌಂಟಲ್ಲಿ ಇದ್ದಂಥ ಹಣದಲ್ಲಿ ಖಾಸಗಿ ಶಾಲಾ ಶಿಕ್ಷಕರಿಗೂ ಕೂಡ ಅನುಕೂಲ ಮಾಡಿಕೊಡುವಂತಹ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. 1995ರಿಂದ 2000ವರೆಗೂ ಅನುದಾನ ರಹಿತ ಶಾಲೆಗಳು ಇದ್ದುವ ಕನ್ನಡ ಮಾಧ್ಯಮದಲ್ಲಿ ಆ ಶಾಲೆಗಳಿಗೆ ನಾವು ಗ್ರಾಂಟೆಡ್ ನೀಡನ್ನು ಅನುದಾನವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಬಜೆಟಲ್ಲಿ ಆಗ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಕೂಡ ಪ್ರಕಟಣೆಯನ್ನು ನೀಡಿದ್ದಾರೆ. ಸೊ ಇದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿವೆ. ನಮ್ಮ ಇಡೀ ಶೈಕ್ಷಣಿಕ ವ್ಯವಸ್ಥೆಯನ್ನೇ ನಾವು ಪುನಶ್ಚೇತನಗೊಳಿಸಿ ಮತ್ತು ವಿಮರ್ಶೆಗೆ ಒಳಪಡಿಸಬೇಕಾಗುತ್ತೆ. ಸೊ ಈ ವಿಷಯ ಕುರಿತು ನಾವು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೀವಿ. ಅದ್ರ ಜೊತೆಗೆ ಏನಾಗ್ತಾ ಇದೆ, ಸಾಕಷ್ಟು ಫ್ರಮ್ ದಿ ರೂಟಿಂದ ಅಪ್ ಟು ಕಮಿಷನರ್ ಲೆವೆಲ್ವರೆಗೂ ಇಲಾಖೆ ಭಾಳಷ್ಟು ಕಿರುಕುಳವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನೀಡ್ತಾ ಇದೆ. ಸೊ ಆ ವಿಚಾರವಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಆ ವಿಷಯನ ಅಪ್ ಟು ದಿ ಲೆವೆಲ್ ಆಫ್ CM ಅನ್ನು ಕೂಡ ನಾವು ಕೊಂಡೊಯ್ದು ಇದಕ್ಕೊಂದು ಟ್ರಾನ್ಸ್ಪರೆನ್ಸಿ ತರಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಹೊರಟಿದ್ದೀವಿ. ಮತ್ತು ನಮಗೇನು ಸಿಲೆಬಸ್ಸು ಏನು ಮಾಡ್ತಾ ಇದ್ದಾರೋ ಅದು ವೈಜ್ಞಾನಿಕವಾಗಿಲ್ಲ. ಅದಕ್ಕೊಂದು ರಿಸರ್ಚ್ R&D ಅಂತ ಒಂದು ಮಾಡಿಕೊಂಡು ಆ ಸಿಲೆಬಸ್ಸನ್ನು ಮಾಡುವಾಗ ಖಾಸಗಿ ಶಿಕ್ಷಣ ಸಂಸ್ಥೆಯ ಅಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಮತ್ತು ಏನು ಆಡಳಿತ ಮಂಡಳಿ ಇರುತ್ತೋ ಅವರು ಕೂಡ ಆ ಒಂದು ಪ್ಯಾನಲ್ಗೆ ಹಾಕೋಬೇಕು ಅಂತ ಕೂಡ ನಾವು ಅವ್ರನ್ನ ಮನವಿಯನ್ನು ಮಾಡಿದ್ದೀವಿ. ಸೊ ಮುಂದಿನ ಎಲ್ಲ ನಿರ್ಣಯಗಳನ್ನು ಏನೆಲ್ಲ ನಿರ್ಣಯಗಳನ್ನು ತಗೊಳ್ತಾರೋ ಆ ನಿರ್ಣಯಕ್ಕೆ ನಮ್ಮನ್ನು ಕೂಡ ಭಾಗಿದಾರರು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ನಾವು ಮುಂದಿನ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಮತ್ತು ಶಿಕ್ಷಣ ಇಲಾಖೆಯ ಕಮಿಷನರ್ ಕೂಡ ಇದು ಭರವಸೆಯನ್ನು ನೀಡಿದ್ದಾರೆ. ನಾನು ರಾಜ್ಯ ನಮ್ಮ ರುಪ್ಸಾ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ. ಈಗೇನು ನಮ್ಮ ಅಧ್ಯಕ್ಷ ಹೇಳಿದಂಗೆ ಖಾಸಗಿಯವರ ಮೇಲೆ ಭಾಳಷ್ಟು ಸರ್ಕಾರದ ಕಿರುಕುಳದಿಂದ ನಾವು ಭಾಳಷ್ಟು ವೇದನೆ ಪಟ್ಟಿರ್ತೀವಿ. ಇವಾಗ ಭಾಳಷ್ಟು ನೋವು ತಿಂದಿದ್ದೀವಿ. ನಾವು ಸರ್ಕಾರ ಮಾಡಬೇಕಾದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದು ಒಂದು ಅನುಕಂಪ ಇರಬೇಕು ಸರ್ಕಾರಕ್ಕೆ. ನಾವು ಮಕ್ಕಳಲ್ಲಿ ಬಡ್ಜೆಟ್ ಶಾಲೆಗಳಂತ ಹಳ್ಳಿಗಾಡಿನ ಜನ ನಾವು ಅವ್ರಿಗೆ ಅನುಕೂಲವಾದಂಥ ಒಂದು ಫೀಸ್ ಸ್ಟ್ರಕ್ಚರ್ನ ಇಟ್ಕೊಂಡು ಅವರು ಕಾರ್ಪೊರೇಟ್ ಸ್ಕೂಲ್ ಮೇಲೆ ನಾವು ಕಾಂಪಿಟೇಟ್ ಮಾಡ್ತಾ ಇದ್ದೀವಿ. ನಮ್ಮಷ್ಟು ಹುಡುಗರು ಇವತ್ತೇನು ಕಾರ್ಪೊರೇಟ್ ಸ್ಕೂಲ್ ಹುಡುಗರಿಗಿಂತ ಏನು ಕಡಿಮೆ ಇಲ್ಲ. ಇಂಥ ಬಗ್ಗೆ ಸರ್ಕಾರನೇ ಒಂದು ಅದ್ರ ಬಗ್ಗೆ ಅಳತೆಗಳು ಮಾಡ್ಬೋದು. ಯಾವುದಾದ್ರು ನಮ್ಮ ವಿದ್ಯಾರ್ಥಿಗಳನ್ನು ಕುಡಿಸ್ಕೊಂಡು ಅಳತೆಗಳಲ್ಲಿ ಯಾರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ವಿಜ್ಞಾನ ಪಡೆದಿದ್ದಾರೆ ಬೇಕಾದ್ರೆ ಅವರು ನೋಡ್ಕೋಬೋದು. ಈ ರೀತಿ ಇರುವಾಗ ಈಗ ಸರ್ಕಾರ 1, 2, 3, 4 ಸ್ಟೂಡೆಂಟ್ ಇರೋ ಶಾಲೆಗಳಿಗೆ ಕೂಡ ಹಳ್ಳಿಗಳಲ್ಲಿ ನಡೆಸ್ಕೊಂಡು ಸ್ಯಾಲರಿ ಕೊಟ್ಕೊಂಡು ಬರ್ತಾರೆ. ಅಲ್ಲಿ ಕೂಡ ನಮ್ಮ ಬಜೆಟ್ ಶಾಲೆಗಳಲ್ಲಿ ಆ ಮಕ್ಕಳನ್ನ ಅಲ್ಲೇ ಹಾಕಿ ಆರ್ತಿ ದುಡ್ಡವ್ರು ಕೊಟ್ಟರು ಅವ್ರಿಗೂ ಒಂದು ಇನ್ಸೆಂಟಿವ್. ನಿಮ್ಮ ಮಕ್ಕಳನ್ನು ಬೆಳವಣಿಗೆ ಆಗೋದಕ್ಕೆ ನೀವು ಸೂಪರ್ವಿಷನ್ ಬೇಕಾದ್ರೆ ಮಾಡ್ಕೋಬೋದು. ಈಗ ನಾವು ಸರ್ಕಾರ ಅಂದರೆ ಪ್ರಜೆಗಳಂದ್ರೆ ನಾವು ಸರ್ಕಾರ ಮಾಡೋ ಕೆಲಸನೇ ಮಾಡ್ತಾ ಇರೋದು. ಅವರು ಜನರ ವಿದ್ಯಾಭ್ಯಾಸ ಕೊಡೋಕ್ಕೆ ಅವರು ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಸಂಘ ಸಂಸ್ಥೆಗಳನ್ನು ಕೈ ಜೋಡಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ಅನಿಸಿಕೆ. ಈ ಕೌಶಲ್ಯ ಅಭಿವೃದ್ಧಿ ಸ್ಕಿಲ್ಸ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಅದನ್ನು ಹೇಳಿದಂಗೆ R&D ರಿಸರ್ಚ್ ಮಾಡ್ತಾರಲ್ಲ. ಇವಾಗ ಮಗುಗೆ ಈ ಅದು ತರಕಾರಿ ಗಿಡ ಹೆಂಗೆ ಬೆಳೀತದೆ, ಔಷಧಿ ಗಿಡ ಹೆಂಗೆ ಬೆಳೀತದೆ, ಆಮೇಲೆ ಈ ಪರಿಸರದಲ್ಲಿ ಯಾವ ರೀತಿ ಪ್ರಭಾವ ಇರ್ತದೆ, ಅದನ್ನು ಯಾವ ರೀತಿ ಭೂಮಿ ಗುಣಮಟ್ಟವನ್ನು ಉಳಿಸ್ಕೋಬೇಕು,
ಸ್ವಚ್ಛತೆ ಹೆಂಗೆ ಕಾಪಾಡ್ಕೋಬೇಕು, ಗಾಳಿಯನ್ನ ಕಲುಷಿತ ಮಾಡ್ದಂಗೆ ಹೆಂಗೆ, ಈ ಪ್ರಾಥಮಿಕವಾಗಿ ಮಕ್ಕಳಿಗೆ ಜ್ಞಾನ ಆಗುತ್ತೆ ಅಂದರೆ ಇನ್ನು ಅದನ್ನು ಪಾಲನೆ ಮಾಡೋರು ಯಾರು? ಇಂಥವೆಲ್ಲ ಸಿಲೆಬಸ್ ಅಲ್ಲಿ ವೈಜ್ಞಾನಿಕವಾಗಿ ಚೆಕ್ ಮಾಡಿ ಇಡಬೇಕಾಗುತ್ತೆ. ಇದು ನಾವು ಸರ್ಕಾರ ಗಮನಕ್ಕೆ ತಮ್ಮ ಮುಖಾಂತರ ತರ್ತಾರೆ. ದೇಶ ಅಭಿವೃದ್ಧಿ ಆಗ್ತಾ ಮುನಿಯಪ್ಪ ಅಂತ ನಾವು ಈ ರುಪ್ಸಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ. ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ನಮಗೆ ಮುಖ್ಯವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದರೆ ದೇಶ ಮುಂದುವರಿತಾ ಇದೆ ಅನ್ನೋದಕ್ಕೆ ಕಾರಣ. ಎಲ್ಲೋ ಒಂದು ಕಡೆ ಇಡೀ ದೇಶದಾದ್ಯಂತ ಗ್ರಾಮಾಂತರ ಶಾಲೆಗಳೇನಿದೆ, ಈ ಶಾಲೆಗಳ ಮುಖಾಂತರ ಅನೇಕ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ, ದೀನದಲಿತರಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರೋದು ಇದು ಸಹ ಒಂದು ತಮಗೆಲ್ಲ ಗೊತ್ತಿರುವಂಥ ಒಂದು ಸತ್ಯ ಸಂಗತಿ. ಹೀಗಿರಬೇಕಾದ್ರೆ ಆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಇಲ್ಲ ಸಲ್ಲದ ನಿಯಮಗಳನ್ನು ರೂಪಿಸಿ ಮೂಲಭೂತ ಹಕ್ಕಿಗೆ ಕೊಡ್ಲಿ ಪೆಟ್ಟಾಕುವಂಥ ನಮ್ಮದೇ ಸರ್ಕಾರಗಳು ಮಾಡಲಿಕ್ಕೆ ಹೊರಟಿದ್ವು. ಅದು ತಪ್ಪು. ದೇಶಕ್ಕೆ ಒಂದು ಗುಣಮಟ್ಟದ ಶಿಕ್ಷಣ ಬೇಕು, ಪ್ರತಿಯೊಬ್ಬರು ವಿದ್ಯಾವಂತರ ಆಗಲೇಬೇಕು, ಪ್ರತಿಯೊಬ್ಬರು ವಿದ್ಯಾವಂತರ ಆದರೆ ಮಾತ್ರ ದೇಶದ ಭವಿಷ್ಯ ಉಜ್ವಲಗೊಳ್ಳುತ್ತೆ ಅನ್ನೋದು ಗೊತ್ತಿದ್ರೂ ಸಹಿತ ಇವರು ಈಗ ಮಾಡ್ತಾ ಇದ್ದಾರೆ. ಆಮೇಲೆ ದೇಶನ ಕಾಯುವಂಥ ಸೈನಿಕರು ಯಾವ ರೀತಿಯಲ್ಲಿ ತನ್ನ ಶ್ರಮಪಟ್ಟು ದೇಶವನ್ನು ಕಾಯಲಿಕ್ಕೆ ತನ್ನ ಎಲ್ಲ ಒಂದು ತನ್ನ ಶಕ್ತಿ ಸಾಮರ್ಥ್ಯ ತನ್ನ ಮನವನ್ನು ಅರ್ಪಿಸಿರ್ತಾರೆ, ಅದೇ ರೀತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಡಳಿತ ಮಂಡಳಿಗಳಿಗೆ ಮತ್ತು ಅವರ ಮನಸ್ಸಾಕ್ಷಿಗೆ ಪ್ರಕಾರ ದುಡಿದು ಶಿಕ್ಷಣವನ್ನು ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ದಾರಿ ಎಳೆಯುತ್ತಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಗಳು, ನಮ್ಮದೇ ಸರ್ಕಾರಗಳು ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಾಯ ಮಾಡಬೇಕು. ಇದು ಅವರುಗಳ ಕರ್ತವ್ಯ ಅಂತ ಕೂಡ ಅವರು ಸರ್ಕಾರಗಳು ಭಾವಿಸಬೇಕು ಅನ್ನೋದು ನಮ್ಮ ಒಕ್ಕೊರಳಿನ ಕೂಗು ಮತ್ತು ಮನವಿ.